ವೀಕ್ಷಕರೇ ನಮಸ್ಕಾರ. ಗದಗ ಬೆಟಗೇರಿ ನಗರಸಭೆಯ ವ್ಯಾಪ್ತಿಯಲ್ಲಿ ಈ ಜನರ ತೆರಿಗೆ ಹಣವನ್ನು ಹೆಂಗೆಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದು ಗೊತ್ತಾ? ಅದರಲ್ಲೂ ಕೂಡ ಗದಗ ಮುನ್ಸಿಪಲ್ ಕಾಲೇಜು ಆವರಣದಲ್ಲಿ ಗೌರವ ಘಟಕ ಅಂತ ಹೇಳಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. 42 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ಉದ್ಘಾಟನೆಯಾಗಿಲ್ಲ. ಇದೇ ಈ ಹೊತ್ತಿನ ವಿಶೇಷ ಕಂಪ್ಲೇಂಟ್ ಬಾಕ್ಸ್. ನಾನು ಮುಸ್ತಫಾ ಸಾಹಿಲ್. ಗದಗ ಬೆಟಗೇರಿ ನಗರಸಭಾ ವ್ಯಾಪ್ತಿಯಲ್ಲಿ ಜನರ ತೆರಿಗೆಯ ಹಣವನ್ನ ಹೆಂಗೆಲ್ಲ ದುರುಪಯೋಗ ಪಡಿಸ್ಕೊತಿದ್ದಾರೆ ಅನ್ನೋದು ಗೊತ್ತಾ? ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಗಮನಿಸ್ತಾ ಆ ವಿಚಾರವನ್ನ ವಿವರಿಸ್ತಾ ಹೋಗ್ತೀನಿ. ಕಟ್ಟಡ ರೆಡಿ ಇದೆ, ಉದ್ಘಾಟನೆ ಭಾಗ್ಯ ಇಲ್ಲ. 42 ಲಕ್ಷ ಗೌರವ ಘಟಕಕ್ಕೀಗ ನಿರ್ಲಕ್ಷ್ಯದ ಬೀಗ. ಇದು ಶೌಚಾಲಯವೋ ಅಥವಾ ಕಾಡು ಪ್ರಾಣಿಗಳ ತಾಣವೋ? ಅಮೃತ್ ನಿರ್ಮಲ ನಗರ ಹಣ ಅಮೃತವಾಗಿಲ್ವಾ? ಗದಗ ಬೆಟಗೇರಿ ನಗರಸಭೆಯಲ್ಲಿ ಕರ್ಮ ಇದು. ಕಟ್ಟಡ ರೆಡಿ ಇದೆ, ಅಡಿಗೆ ರೆಡಿ ಇದೆ, ಒಗ್ಗರಣೆ ಹಾಕಿಲ್ಲ ಅಂದಾಗಾಯ್ತು. 42 ಲಕ್ಷ ಗೌರವ ಘಟಕಕ್ಕೀಗ ನಿರ್ಲಕ್ಷ್ಯದ ಬೀಗ. ಇದು ಟಾಯ್ಲೆಟ್ ಅಥವಾ ಕಾಡು ಪ್ರಾಣಿಗಳ ತಾಣವು? ಅರ್ಥ ಆಗ್ತಾ ಇಲ್ಲ. ಹಳ್ಳ ಹಿಡಿತ ಅಮೃತ ನಿರ್ಮಲ ನಗರ ಯೋಜನೆ. ಜನರ ಪಾಲಿಗೆ ಇಲ್ಲದಂತಾಗಿದೆ ಗೌರವ ಘಟಕ. ಇನ್ಯಾವ ಪುರುಷಾರ್ಥಕ್ಕಾಗಿ ಅದನ್ನ ಕಟ್ಟಿಸ್ಕೊಂಡಿದ್ದೀರಿ? ಕಣ್ಣಿದ್ದು ಕುರುಡಾದ ನಗರಸಭೆಯ ಅಧಿಕಾರಿಗಳು. ಕಣ್ಣಿದೆ ಆದ್ರೆ ಕಣ್ಣು ಕಾಣಿಸ್ತಿಲ್ಲ. ಹಳ್ಳ ಹಿಡಿತ ಅಮೃತ ನಿರ್ಮಲ ನಗರ ಯೋಜನೆ. ಅಮೃತ ನಿರ್ಮಲ ಯೋಜನೆ ಅಂತ ಹೇಳಿ ಕಟ್ಟಡವನ್ನ ಕಟ್ಟಿಸಿದ್ದೀರಿ. ಆದ್ರೆ ಆ ಕಟ್ಟಡ ಒಬ್ಬನೇ ಒಬ್ಬ ಮನುಷ್ಯನಿಗೂ ಉಪಕಾರಿ ಆಗೋದಿಲ್ಲ ಅನ್ನೋದಾದ್ರೆ ನೀವು ಕಟ್ಟಿದ್ಯಾಕ ಕಟ್ಟಡನ? ಸರ್ಕಾರದ 42 ಲಕ್ಷ ಹಣ ರೂಪಾಯಿಯನ್ನ ಅದಕ್ಕೆ ನೀವು ವ್ಯಯಿಸಿ ಆ ಕಟ್ಟಡ ನಿರ್ಮಾಣ ಮಾಡಿದ್ದೀರಿ. ಉದ್ಘಾಟನೆ ಮಾಡ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರ ಮಾಡ್ತಿಲ್ಲ? ಯಾವ ಕಾರಣಕ್ಕೋಸ್ಕರ ಉದ್ಘಾಟನೆ ಮಾಡ್ತಿಲ್ಲ? ಹೋರಾಟ ಮಾಡಿ ತಂದ ಶೌಚಾಲಯಕ್ಕಿಲ್ವ ಮುಕ್ತಿ? ಹೋರಾಟ ಮಾಡಿ ತಂದಿರೋದ ಟಾಯ್ಲೆಟ್ ಈಗ ಹಾವು ಚೇಳುಗಳ ವಾಸಸ್ಥಾನವಾದ ಶೌಚಾಲಯ. ಏನಿದು ಗದಗ ಮುನ್ಸಿಪಲ್ ಕಾಲೇಜು ಆವರಣದ ಅವ್ಯವಸ್ಥೆ? ಕಟ್ಟಡ ಇದ್ದು ಪ್ರಯೋಜನ ಇಲ್ಲ ಅಂದ್ರೆ ಯಾಕೆ ಕಟ್ಟಬೇಕಿತ್ತು? ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ವ್ಯರ್ಥವಾಯಿತಾ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗ್ತಾ ಇದೆಯಾ ಶೌಚಾಲಯದ ಕಟ್ಟಡ? ಗದಗ ನಗರಸಭೆಯ ಉಡಾಫೆಗೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ಬಯಲಾಯಿತು ಅಧಿಕಾರಿಗಳ ಸಲಿಯಾಟ. ಅಲ್ಲಿನ ನಾಗರಿಕರು ಈ ಗದಗ ಮುನ್ಸಿಪಲ್ ಕಾಲೇಜು ಆವರಣಕ್ಕೊಂದು ಟಾಯ್ಲೆಟ್ ಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟವನ್ನು ನಡೆಸಿದ್ರು. ಅಂತೂ ಇಂತೂ ಹೋರಾಟ ಆಯಿತು, ಸರ್ಕಾರದ ಗಮನ ಸೆಳೆಯಲಾಯಿತು. ಸರ್ಕಾರವೂ ಕೂಡ ಅಲ್ಲೊಂದು ಕಟ್ಟಡವನ್ನು ಕಟ್ಟೋದಕ್ಕೆ ತೀರ್ಮಾನ ಮಾಡ್ತು. ಆದರೆ ಕಟ್ಟಿರೋ ಕಟ್ಟಡದಲ್ಲಿ ವಾಸ ಮಾಡ್ತಿರೋದು ಹಾವು ಚೇಳು. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗದಗ ನಗರದ ಹೃದಯ ಭಾಗದಲ್ಲಿರುವ ಮುನ್ಸಿಪಲ್ ಕಾಲೇಜು ಆವರಣವಿದು. ಇಲ್ಲಿ ಕಾಣ್ತಿರೋದು ಸುಸಜ್ಜಿತವಾದ ನೂತನ ಶೌಚಾಲಯದ ಕಟ್ಟಡ. ಆದ್ರೆ ದುರಂತ ಅಂದ್ರೆ ಈ ಕಟ್ಟಡ ನಿರ್ಮಾಣಗೊಂಡು ತಿಂಗಳುಗಳೇ ಕಳೆದ್ರೂ ಇಂದಿಗೂ ಇದು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿಲ್ಲ. ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಈ ಶೌಚಾಲಯ ಸುಮ್ಮನೆ ನಿರ್ಮಾಣವಾಗಿಲ್ಲ. ಮುನ್ಸಿಪಲ್ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಶೌಚಾಲಯಕ್ಕಾಗಿ ನಡೆಸಿದ ನಿರಂತರ ಹೋರಾಟದ ಫಲ ಇದು. 2021-22ನೇ ಸಾಲಿನ ಅಮೃತ ನಿರ್ಮಲ ನಗರ ಯೋಜನೆ ಅಡಿ ಬರೋಬ್ಬರಿ 42.53 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಗೌರವ ಘಟಕವನ್ನ ನಿರ್ಮಿಸಲಾಗಿದೆ. ಆದರೆ ಹೋರಾಟಗಾರರ ಶ್ರಮ ಮತ್ತು ತೆರಿಗೆದಾರರ ಹಣ ಇಂದು ಬೀಗ ಹಾಕಿದ ಗೋಡೆಗಳ ಮಧ್ಯೆ ಬಂಧಿಯಾಗಿದೆ. ಕಟ್ಟಡದ ಸುತ್ತಲೂ ಈಗ ಗಿಡಗಂಟಿಗಳು ಬೆಳೆದು ನಿಂತಿವೆ. ಕಟ್ಟಡ ಉದ್ಘಾಟನೆಯ ಭಾಗ್ಯ ಕಾಣದ ಕಾರಣ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಶೌಚಾಲಯಕ್ಕಾಗಿ ಇಂದಿಗೂ ಪರದಾಡುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಸಜ್ಜಿತ ಕಟ್ಟಡವಿದ್ದರೂ ಜನರು ಬಯಲು ಶೌಚವನ್ನೇ ಅವಲಂಬಿಸುವಂತಾಗಿದೆ. ಹೀಗೆ ಅಮೃತ ನಿರ್ಮಲ ಯೋಜನೆ ಹಳ್ಳ ಹಿಡಿಯುವಂತಾಗಿದೆ.
ಈ ಯೋಜನೆಯ ಅಂದಾಜು ವೆಚ್ಚ 42.53 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ದಾರೆ. ಆದರೆ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಗಿಡಗಳು ಬೆಳೆದು ಹಾವು ಚೇಳುಗಳ ವಾಸಸ್ಥಾನವಾಗುತ್ತಿದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಸಾಕು, ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸ್ತಾರೆ. ಕೂಡಲೇ ಇದನ್ನ ತೆರೆಯಬೇಕು, ಸಾರ್ವಜನಿಕರ ಸೇವೆಗೆ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಶೌಚಾಲಯಕ್ಕಾಗಿ ಹಿಂದೆ ಪ್ರತಿಭಟನೆ ಭಾಳ ನಡೆದಿದೆ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಒಂದು ಕಾಲೇಜ್ಗೆ ಆಗಿರ್ಬೋದು, ಈ ಒಂದು ಹೈಸ್ಕೂಲ್ಗೆ, ಮುನ್ಸಿಪಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ಗೆ ಶೌಚಾಲಯ ಅವಶ್ಯಕತೆ ಭಾಳ ಇತ್ತು. ಆದ ಕಾರಣದಿಂದ ಈಗ ಅದು ನಿರ್ಮಿತಗೊಂಡಿದೆ. ಆದರೆ ಈಗ ಅದು ಶುರು ಇಲ್ಲ. ನೀವೇ ನೋಡ್ತಿರ್ಬೋದು, ಬೀಗ ಹಾಕಿದ್ದಾರೆ. ಅದಕ್ಕೆ ಭಾಳ ಬೇಜಾರಾಗುತ್ತೆ. ಆದಷ್ಟು ಬೇಗ ಈ ಶೌಚಾಲಯನ ತೆರವುಗೊಳಿಸಿ ಈ ಸಾರ್ವಜನಿಕರಿಗಾಗಿರ್ಬೋದು, ಈ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಅಧಿಕಾರಿಗಳಲ್ಲಿ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ. ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳೇ, ಇನ್ನಾದರೂ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ವ್ಯರ್ಥ ಆಗೋದಕ್ಕೆ ಬಿಡಬೇಡಿ. ಸಂಘಟನೆಗಳ ಹೋರಾಟಕ್ಕೆ ಕಿಂಚಿತ್ತಾದ್ರೂ ಬೆಲೆ ಕೊಡಿ. ಹಿಂದೆ ಈ ಶೌಚಾಲಯದ ಬೀಗ ತೆರೆಯುವಂತಾಗಲಿ, ಜನರಿಗೆ ಅದರ ಪ್ರಯೋಜನ ಸಿಗಲಿ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ನೀವು ಉತ್ತರಿಸಬೇಕಾಗುತ್ತದೆ. ಒಟ್ಟಾರೆ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನಾದರೂ ತೆರೆ ಬೀಳಬೇಕಾಗಿದೆ. ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಇಲ್ಲದಿದ್ದರೆ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ನಿಮ್ಮನ್ನ ಬಿಡುವ ಮಾತೇ ಇಲ್ಲ. ಇದು ಫ್ರೀಡಂ ಟಿವಿಯ ಜನಪರ ಕಳಕಳಿ. ನಿಂಗಣ್ಣಗೌಡ, ಫ್ರೀಡಂ ಟಿವಿ, ಗದಗ.